ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ಅಪ್ಕಮಿಂಗ್ KPSC ಕಡೆಯಿಂದ ಎಷ್ಟು ಹುದ್ದೆಗಳದು SDA ಮತ್ತು FDA ಕಾಲ್ಫಾರ್ಮ್ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಿದ್ರಿ. ಸೊ ಅದೇ ರೀತಿ ನೋಡಿ, ಇವತ್ತು ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ಇಲ್ಲಿವರೆಗೂ 2024ರಿಂದ ಇಲ್ಲಿವರೆಗೂ 2026ರವರೆಗೂ ಎಷ್ಟು ಹುದ್ದೆಗಳು KPSCಗೆ ಪ್ರಪೋಸಲ್ ಬಂದಿದೆ ಅಂತೇಳಿ ನೋಡೋಣ. ಪ್ರಸ್ತಾವನೆ KPSC ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ಇಲ್ಲಿವರೆಗೂ ಯಾವ್ಯಾವ ಇಲಾಖೆಯಿಂದ ಎಷ್ಟು ಹುದ್ದೆಗಳದ್ದು ಪ್ರಪೋಸಲ್ ಬಂದಿವೆ ಮತ್ತು ಅದೇ ರೀತಿ ನೇಮಕಾತಿಗಳು ಯಾವಾಗ ಸ್ಟಾರ್ಟ್ ಮಾಡ್ಬೋದು KPSC ಕಡೆಯಿಂದ ಅಂತೇಳಿ ನೋಡೋಣ. ಓಕೆನಾ? ಯಾಕಂದರೆ ನೋಡಿ, ತುಂಬ ಜನ SDA FDAಗೆ ಪ್ರಿಪ್ರೇಷನ್ ಮಾಡ್ತಿರ್ತೀರ. ಸೊ ಅದರ ಸಲುವಾಗಿ ಈ ಮಾಹಿತಿನ ನಿಮಗೆ ಕೊಡ್ತಿದ್ದೀನಿ. ಅದರ ಜೊತೆಗೆ ನೋಡಿ, KPSC ಇದು SDA ಮತ್ತು FDAಗೆ ಏನು ಸಿಲೆಬಸ್ ಇದೆ ಅಂತೇಳಿ ಎಂಡಲ್ಲಿ ನೋಡೋಣ. ಓಕೆನಾ? ನೋಡಿ, ಇಲ್ಲಿವರೆಗೂ KPSCಗೆ SDA FDA ಮತ್ತು ಬೇರೆ ಡಿಪಾರ್ಟ್ಮೆಂಟ್ದು ಇನ್ನಿತರ ಕೆಲವು ಡಿಪಾರ್ಟ್ಮೆಂಟ್ದು ಪ್ರಸ್ತಾವನೆಗಳು ಬಂದಿದೆ. ಅದರಲ್ಲಿ ನೋಡಿ, ರೀಸೆಂಟಾಗೆ ಬಂದಿರೋದು ನೋಡಿ 22/5/2026. ಓಕೆನಾ? ಒಂದು 3 to 4 days ಬ್ಯಾಕ್ ಬಂದಿದೆ, ಪ್ರಪೋಸಲ್ ಬಂದಿದೆ. ಇಲ್ಲಿ 25 ಹುದ್ದೆಗಳದು. ಇಲ್ಲಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್. ಇಲ್ಲಿಂದ SC ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಆಫೀಸರು, ಇದು ಗ್ರೂಪ್ A. ನೋಡಿ ಇದು ಗ್ರೂಪ್ A ಅಂದರೆ ನೋಡಿ, KS ನೋಟಿಫಿಕೇಷನ್ ಏನು ಹೊಸದಾಗಿ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಈ ವರ್ಷ ಎಂಡ್ ಅಥವಾ ನೆಕ್ಸ್ಟ್ ಇಯರಲ್ಲಿ ಇನ್ನೊಂದು KS ನೋಟಿಫಿಕೇಷನ್ ಆಗುತ್ತಂತ ಏನು ಇನ್ಫಾರ್ಮೇಷನ್ ಇದೆಯಲ್ಲ, ಅದಕ್ಕೆ ಇದು ಪ್ರಪೋಸಲ್ ಬಂದಿರೋದು ನೋಡಿ. ಇದು ಗ್ರೂಪ್ A ಇದೆಯಲ್ಲ, SC ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಆಫೀಸರು, ಈ KS ನೋಟಿಫಿಕೇಷನ್ ಒಳಗಡೆ ಈ ಪೋಸ್ಟ್ ಇರುತ್ತೆ. ಇಲ್ಲಿ ನೋಡಿ 25 ಪೋಸ್ಟು RPC ಇದೆ. ಇವೇನು ಗ್ರೂಪ್ A ಪೋಸ್ಟ್ಗಳಿದಾವಲ್ಲ, ಕೆಲವೊಂದು ಗ್ರೂಪ್ B ಪೋಸ್ಟ್ಗಳು ಇವು KS ನೋಟಿಫಿಕೇಷನಲ್ಲಿ ಆಗುತ್ತೆ. ಅದೇ ರೀತಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ನೋಡಿ, ಇದು ಗ್ರೂಪ್ B ಇದೆ. ಇದು ನೋಡಿ ಸೆಕ್ಷನ್ ಆಫೀಸರ್ ಇದೆ. ಇದು 20/5/2026ಕ್ಕೆ ಪ್ರಸ್ತಾವನೆ ಬಂದಿರೋದು. ಇದೇ ರೀತಿ ನೋಡಿ, 2026ರಲ್ಲಿ ಇನ್ನೂ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಂದ ಪ್ರಸ್ತಾವನೆ KPSCಗೆ ಬಂದಿದೆ. ಮುಂಚೆಯಿಂದ ನೋಡಿ 2024ರಿಂದ KPSCಗೆ ತುಂಬ ಪ್ರಪೋಸಲ್ಗಳು ಬಂದಿದ್ದಾವೆ. ಸೊ ನೇಮಕಾತಿಗಳು ಏನು ಸ್ಟಾಪ್ ಆಗಿದ್ದವಲ್ಲ, ಅದ್ರ ಸಲುವಾಗಿ ಈ ಪ್ರಪೋಸಲ್ಗಳು ಅಷ್ಟೇ ಇಟ್ಕೊಂಡಿದ್ದಾರೆ. ಒಂದು ಸಲ ನೇಮಕಾತಿಗಳು ಸ್ಟಾರ್ಟ್ ಆದರೆ ಸೊ ಇವೇನು ಪ್ರಸ್ತಾವನೆ ಬಂದಿರ್ತಾವಲ್ಲ, ಇವು ಫಿಕ್ಸ್ ನೋಟಿಫಿಕೇಷನ್ ಆಗುತ್ತೆ. ಯಾಕಂದರೆ ಫಿನಾನ್ಷಿಯಲ್ ಅಪ್ರೂವಲ್ ಆಗಿ ಡಿಪಾರ್ಟ್ಮೆಂಟಿಂದ ಹೋಗಿ ಇದು KPSC ಬೋರ್ಡ್ಗೆ ಬಂದಿರ್ತವೆ. ನೋಡಿ, ತುಂಬ ಪೋಸ್ಟ್ಗಳಿದ್ದಾವೆ. ಇದರಲ್ಲಿ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಿದ್ದಾರಲ್ಲ SDA ಮತ್ತು FDAಗೆ, ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ನೋಡಿ, ನೆಕ್ಸ್ಟು ಲೇಬರ್ ಆಫೀಸರ್ ಇದೆ. ಇದು ಗ್ರೂಪ್ B ಪೋಸ್ಟ್ ಇದೆ. ಇದು 6/2/2025ರಲ್ಲಿನೇ ಪ್ರಪೋಸಲ್ ಬಂದಿದೆ. ಈ ಥರ ತುಂಬ ಪೋಸ್ಟ್ಗಳು KPSCಗೆ ಪ್ರಪೋಸಲ್ ಬಂದಿದೆ. ಸೊ KPSCಗೆ ಒಂದು ಸಲ ಪ್ರಪೋಸಲ್ ಬಂದರೆ ನೆಕ್ಸ್ಟ್ ಏನಂದರೆ ನೋಟಿಫಿಕೇಷನ್ ಮಾಡೋದೊಂದೇ ಬಾಕಿ ಉಳ್ಕೊಂಡಿರುತ್ತೆ. ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು ಅಂದರೆ SDHK ಭಾಗದಲ್ಲಿ 80 ಹುದ್ದೆಗಳದ್ದು ಪ್ರಪೋಸಲ್ ಬಂದಿದೆ. ಇದು 2024ರಲ್ಲಿನೇ ಬಂದಿದೆ. ಸೊ ಇವೆಲ್ಲ ನೇಮಕಾತಿಗಳು ಏನು ಸ್ಟಾಪ್ ಆಗಿದ್ದವಲ್ಲ, ಅದರ ಸಲುವಾಗಿ ಯಾವುದೇ ನೇಮಕಾತಿಗಳು KPSC ಕಡೆಯಿಂದ ಆಗಿಲ್ಲ. SDA ಮತ್ತು FDA ಅಂತರೂ ಒಂದು 4ರಿಂದ 5 ವರ್ಷ ಆಯಿತು KPSC ಕಡೆಯಿಂದ ನೇಮಕಾತಿ ಆಗಿಲ್ಲ. ಸೊ ಒಂದು ಸಲ ಇವಾಗ KPSC ಕಡೆಯಿಂದ SDA FDA ಕಾಲ್ ಆದರೆ ತುಂಬ ಹುದ್ದೆಗಳದ್ದು ಕಾಲ್ಫಾರ್ಮ್ ಆಗುತ್ತೆ ನೋಡಿ. ಇದೊಂದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಲಿ, ಯಾಕಂದರೆ 4-5 ವರ್ಷದಿಂದ ಯಾವುದೇ ನೇಮಕಾತಿ ಆಗಿರಲಿಲ್ಲ. ಇಲ್ಲಿ ನೋಡಿ, ಲೇಬರ್ ಆಫೀಸರ್ ಇದೆ. ಇದು ಗ್ರೂಪ್ C ಹುದ್ದೆಗಳದ್ದು. ಇಲ್ಲಿ HK ಮತ್ತು ಇಲ್ಲಿ HK ಇದೆ, ಇನ್ನೊಂದು ಲೇಬರ್ ಆಫೀಸರ್ದು. ಸೊ ಈ ಥರ ಕಡಿಮೆ ಪೋಸ್ಟ್ಗಳು ಏನು ಬಂದಿದ್ದಾವಲ್ಲ, ಇವು 10/5/4/1 ಇವೇನು ಸೇಮ್ ಸಿಲೆಬಸ್ ಇರುತ್ತಲ್ಲ ಗ್ರೂಪ್ C ಇದು. ಸೊ ಇವೆಲ್ಲ ಕೂಡಿಸಿ ಒಂದೇ ನೋಟಿಫಿಕೇಷನ್ನ ಮಾಡ್ತಾರೆ. ನೀವು 4-5-3 ಈ ಥರ ಹುದ್ದೆಗಳು ಇದ್ದಾವೆ, ಹೆಂಗೆ ನೋಟಿಫಿಕೇಷನ್ ಮಾಡ್ತಾರೆ? ತುಂಬ ಕಡಿಮೆ ಹುದ್ದೆಗಳಾಗುತ್ತಂತ ನೀವು ಅನ್ಕೋಬೋದು. ಬಟ್ ಏನು ಮಾಡ್ತಾರೆ ಅಂದರೆ, ಸೇಮ್ ಸಿಲೆಬಸ್ ಇಟ್ಕೊಂಡು ಎಲ್ಲ ನೋಟಿಫಿಕೇಷನ್ಗಳನ್ನು ಕೂಡಿಸಿ ಒಂದೇ ನೋಟಿಫಿಕೇಷನ್ ಮಾಡ್ತಾರೆ. KE ಯಾವ ಥರ ಮಾಡ್ತಿದ್ದಾರಲ್ಲ, ಆ ಥರ KPSC ಕಡೆಯಿಂದ ಮಾಡಿ ಒಂದೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ಗ್ರೂಪ್ B ಸೇಮ್ ಸಿಲೆಬಸ್ ಇದ್ದರೆ ಸೊ ಅದನ್ನು ಒಂದೇ ಎಕ್ಸಾಮ್ ಮಾಡ್ತಾರೆ. ಗ್ರೂಪ್ B ಯಲ್ಲಿ ನೋಡಿ, ಆಲ್ಮೋಸ್ಟ್ GK ಸೇಮ್ ಇರುತ್ತೆ, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. GK ಒಂದು ಸೇಮ್ ಕಂಡಕ್ಟ್ ಮಾಡಿ ಅವ್ರದ್ದು ಟೆಕ್ನಿಕಲ್ ಏನು ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ಕಂಡಕ್ಟ್ ಮಾಡ್ತಾರೆ. ಗ್ರೂಪ್ C ಅಂದರೆ ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, GK ಪ್ಲಸ್ ಕಮ್ಯುನಿಕೇಷನ್ ಇರುತ್ತೆ. ಬಟ್ ನೋಡಿ, KPSC ಕಡೆಯಿಂದ ಏನು SDA FDA ಕಾಲ್ ಮಾಡ್ತಾರಲ್ಲ, ಅದರ ಸಿಲೆಬಸ್ಸು ಚೇಂಜ್ ಇದೆ. ನೀವು ಕಮ್ಯುನಿಕೇಷನ್ ಅಂತೇಳಿ ಪ್ರಿಪ್ರೇಷನ್ ಮಾಡಿದ್ರೆ ರಾಂಗ್ ಆಗುತ್ತೆ. ನೋಡಿ, ನಾನು KPSC ಪ್ರಪೋಸಲ್ ಬಂದಿರೋದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಬಟ್ ಇವಾಗ ಯಾರು ಹೊಸದಾಗಿ ಸ್ಟಡಿ ಮಾಡ್ತಿರ್ತಿರಲ್ಲ, ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇದೊಂದು ವಿಡಿಯೋ ಮಾಡ್ತಿದ್ದೀನಿ. ತುಂಬ ಹುದ್ದೆಗಳದ್ದು ನೋಡಿ SDA FDA KPSC ಕಡೆಯಿಂದ ಆಗುತ್ತೆ. ಇವಾಗ ಯಾವ ರೀತಿ KE ಕಡೆಯಿಂದ 10, 15, 20, 30 ನೋಟಿಫಿಕೇಷನ್ ಮಾಡ್ತಿದ್ದಾರಲ್ಲ SDA ಹುದ್ದೆಗಳದು, ಆ ರೀತಿ KPSC ಕಡೆಯಿಂದ ಆಗಲ್ಲ. ಒಂದು ಸಲ ನೋಟಿಫಿಕೇಷನ್ ಸ್ಟಾರ್ಟ್ ಆದರೆ
KPSC ಕಡೆಯಿಂದ ನಂಬರ್ ಆಫ್ ಹುದ್ದೆಗಳು ಜಾಸ್ತಿ ಇರ್ತವೆ. ಯಾಕಂದರೆ 4-5 ವರ್ಷ ಆಯಿತು SDA KPSC ಕಡೆಯಿಂದ ಕಾಲ್ ಆಗಿಲ್ಲ. ಅವೆಲ್ಲ ಹುದ್ದೆಗಳನ್ನು ಒಂದು ಸಲನೇ ನೋಟಿಫಿಕೇಷನ್ ಮಾಡ್ತಾರೆ. ಸೊ ಆಲ್ರೆಡಿ ನೀವು ಪ್ರಪೋಸಲ್ ನೋಡಿರ್ಬೋದು. ಎಲ್ಲ ಡಿಪಾರ್ಟ್ಮೆಂಟಿಂದನೂ SDA ಪ್ರಪೋಸಲ್ KPSCಗೆ ಬಂದಿದೆ. ಇವೆಲ್ಲ ನೋಡಿ ಸೆಕೆಂಡ್ ಡಿವಿಷನು ಮತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟೇ ಇರೋದು. ಇವೆಲ್ಲ SDA ಮತ್ತು FDA ತುಂಬ ಹುದ್ದೆಗಳಿದೆ. ಎಷ್ಟು ಪ್ರಪೋಸಲ್ ಬಂದಿದೆ ಅಂತ ನೋಡೋಣ ಎಂಡಲ್ಲಿ, ಮತ್ತು ಸಿಲೆಬಸ್ ಏನಂತ ನೋಡೋಣ. ನೋಡಿ ಇವೆಲ್ಲ ಏನು ತೋರಿಸ್ತಿದ್ದೀನಲ್ಲ, ಇವೆಲ್ಲ ಲಾಸ್ಟಲ್ಲಿ SDA ನೋಡಿ ಇವು ಆಲ್ರೆಡಿ 2024ರಲ್ಲಿನೇ ಪ್ರಪೋಸಲ್ ಬಂದಿದೆ. ಒಂದು ಸಲ ಪ್ರಪೋಸಲ್ ಬಂದರೆ KPSCಯಿಂದ ನೋಟಿಫಿಕೇಷನ್ 100% ಆಗುತ್ತೆ. ಇದು ಏನು ರಿಸರ್ವೇಷನ್ ಇಶ್ಯೂ ನಡೀತಿದೆಯಲ್ಲ, ಅದ್ರ ಸಲುವಾಗಿ ಯಾವುದೇ ನೇಮಕಾತಿನ KPSC ಕಡೆಯಿಂದ ಮಾಡಿಲ್ಲ. ನೋಡಿ ಇದು ಒಂದು ಸಲ ನೋಡಿ ಇದು ಏನಂದರೆ, ಇದು 400 ಬಿಂದುದು ರೋಸ್ಟರ್ ಏನಿದೆಯಲ್ಲ, ಇದನ್ನು ಕಂಪ್ಲೀಟಾಗಿ ಫೈನಲೈಸ್ ಮಾಡಿ ಡಿಪಾರ್ಟ್ಮೆಂಟಿಂದ KPSCಗೆ ಬಂದ ಮೇಲೆ ಖಂಡಿತ ನೋಟಿಫಿಕೇಷನ್ನ ಮಾಡ್ತಾರೆ. ಇವೆಲ್ಲ ನೋಡಿ SDA ಇದೆ, ನೋಡಿ SDA ಮತ್ತು FDA ಈ ಥರ 6, 10, 20 ಪೋಸ್ಟ್ಗಳಂತೇಳಿ ತುಂಬ ಪೋಸ್ಟ್ಗಳಿದೆ, HK ಮತ್ತು ನಾನ್ HK. ನೋಡಿ ಇಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಇದೆ, ಎಲ್ಲ ಸೆಕೆಂಡ್ ಡಿವಿಷನ್. ಇಲ್ಲಿ ನೋಡಿ FDA ಇದೆ, ಇಲ್ಲಿ SDA ಇದೆ. ಎಲ್ಲ ಡಿಪಾರ್ಟ್ಮೆಂಟಿಂದನೂ SDA FDA ಕಾಲ್ ಆಗುತ್ತೆ. ಸೊ ಇಷ್ಟು ಪ್ರಪೋಸಲ್ಗಳು ಆಲ್ರೆಡಿ KPSCಗೆ ಬಂದಿರೋದು. ನೋಡಿ ಇವೆಲ್ಲ FDA ನೋಡಿ, FDA HK ಇದೆ, RPC ಇದೆ, FDA ನೋಡಿ 5, 7, 17 ಈ ಥರ 10, 4 ಪೋಸ್ಟ್ಗಳಂತೇಳಿ ತುಂಬ ಪೋಸ್ಟ್ಗಳು KPSCಗೆ ಪ್ರಪೋಸಲ್ ಬಂದಿದೆ. ತುಂಬ ಜನ ಕೇಳ್ತಿರೋದು ಇದೇ SDA FDAಗೆ ಕೇಳ್ತಿದ್ದೀರಾ. ಸೊ ಅದರ ಸಲುವಾಗಿ ಹೇಳ್ತಿರೋದು. ಇವಾಗ ಆಲ್ರೆಡಿ ನೋಡಿ ಎಷ್ಟು ಹುದ್ದೆಗಳು ಬಂದಿದೆ ಅಂದರೆ KPSC ಪ್ರಪೋಸಲು 400+ ನೋಡಿ, 400 ಹುದ್ದೆಗಳದು FDA ಪ್ರಪೋಸಲ್ ಬಂದಿದೆ KPSCಗೆ. ಮತ್ತು ನೋಡಿ 800 ಹುದ್ದೆಗಳು ಇದು SDA ಪ್ರಪೋಸಲ್ ಬಂದಿರೋದು. SDA ಹುದ್ದೆಗಳು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು ಮತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟು 400 ಹುದ್ದೆಗಳು. ನೋಡಿ ಇನ್ನೂ ಎಷ್ಟು ಪ್ರಪೋಸಲ್ ಬರೋದಿದೆ ಅಂತ ಇನ್ಫಾರ್ಮೇಷನ್ ಇದೆ ಅಂದರೆ, SDA ಎಷ್ಟಂದರೆ ಇನ್ನೂ 1200 ಹುದ್ದೆಗಳವರೆಗೂ ಬರ್ಬೋದಂತ ಇದೆ. ಅಂದರೆ ಟೋಟಲ್ಲು SDAನೇ 2000 ಹುದ್ದೆದು ನೋಟಿಫಿಕೇಷನ್ನ ಮಾಡ್ತಾರೆ. ಒಟ್ಟಿಗೆ ಮಾಡ್ತಾರೆ ಇಲ್ಲ 1 by 1 ಮಾಡ್ತಾರೆ. ಸೊ ಇವು 2000ನೂ ಒಟ್ಟಿಗೆ ಮಾಡಲ್ಲ, ಅಟ್ಲೀಸ್ಟ್ ಒಂದು 800-1000 ಈ ರೀತಿ KPSC ಕಡೆಯಿಂದ ಕಾಲ್ಫಾರ್ ಮಾಡ್ತಾರೆ. ಮುಂಚೆನೂ ಮಾಡಿದ್ದಾರೆ. ನೋಡಿ FDA ಇನ್ನೂ ಎಷ್ಟಂದರೆ ಇನ್ನೂ 400 ಹುದ್ದೆಗಳು, ಹತ್ತತ್ರ 800 ಹುದ್ದೆಗಳದು FDA KPSC ಕಡೆಯಿಂದ ಕಾಲ್ ಆಗೋದಿದೆ. SDA 2000 ಮತ್ತು FDA 800 ಹುದ್ದೆಗಳು. ನೋಡಿ ಯಾರು SDA FDAಗಂತ ಪ್ರಿಪ್ರೇಷನ್ ಮಾಡ್ತಿದ್ದಾರಲ್ಲ, ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿ. ಮತ್ತು ನೋಡಿ KPSC ಕಡೆಯಿಂದ ನೇಮಕಾತಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ ಜುಲೈ ಎಂಡ್ ಅಥವಾ ಆಗಸ್ಟಲ್ಲಿ. ನೋಡಿ ನಾನು ಮುಂಚೆ ಹೇಳಿದ್ದೀನಿ, ಯಾಕಂದರೆ ಏನು ಪ್ರೀವಿಯಸ್ ನೇಮಕಾತಿಗಳಿದಾವಲ್ಲ ಅವೆಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಹೊಸ ನೇಮಕಾತಿಗಳು ಜುಲೈ ಎಂಡ್ ಅಥವಾ ಆಗಸ್ಟಲ್ಲಿ ಸ್ಟಾರ್ಟ್ ಮಾಡ್ತಾರಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ KPSC ಕಡೆಯಿಂದ ನೇಮಕಾತಿ ಆಗಲ್ಲ. ಜೂನ್ ಮಂತ್ ಅಂತರೂ ಯಾವುದೇ ನೇಮಕಾತಿನ ಮಾಡಲ್ಲ ಅವರು, ಜುಲೈ ಅಥವಾ ಆಗಸ್ಟಲ್ಲಿ ಮಾಡ್ತಾರೆ. ಯಾಕಂದರೆ ಹಳೆವು ಏನು KPSCಯಿಂದ ಕಾಲ್ಫಾರ್ಮ್ ಆಗಿರೋದಿದೆಯಲ್ಲ, ಗ್ರೂಪ್ P, PDO ಮತ್ತು ಕೆಲವೊಂದು ಗ್ರೂಪ್ C ಇದೆ, ಈ ರೀತಿ KS ಒಂದಿದೆಯಲ್ಲ, ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಹೊಸ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತಾರೆ. ನೋಡಿ ಅದೇ ರೀತಿ SDA FDAಗೆ ಏನು ಸಿಲೆಬಸ್ ಇದೆ ಅಂತೇಳಿ ಇನ್ನೂ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದೆ, ಮತ್ತು ಚೇಂಜ್ ಆಗುತ್ತಾ ಅಂತಲೂ ತುಂಬ ಜನ ಕೇಳ್ತಿದ್ದೀರ. ಇಲ್ಲಿ ಏನಿದೆ ಅಂದರೆ ಫಸ್ಟ್ ಏನಿದೆ ಅಂದರೆ ನೋಡಿ GK ಇದೆ, ಇದು 100 ಮಾರ್ಕ್ಸಿಗಿರುತ್ತೆ. GK ನೆಗೆಟಿವ್ ಇರಲ್ಲ, ಇದೊಂದು ತಲೆಯಲ್ಲಿರಲಿ, ನೋ ನೆಗೆಟಿವ್. ಸೊ ಅದೇ ರೀತಿ ಇನ್ನೊಂದು ಅಂದರೆ ಜನರಲ್ ಕನ್ನಡ ಇರುತ್ತೆ, ಜನರಲ್ ಕನ್ನಡ. ಸೊ ಅಥವಾ ಇಂಗ್ಲೀಷಲ್ಲಿ ಬರೋರಿದ್ದರೆ ಅವರಿಗೆ ಜನರಲ್ ಇಂಗ್ಲೀಷ್ ಇರುತ್ತೆ, ಇದು 100 ಮಾರ್ಕ್ಸಿಗಿರುತ್ತೆ. ಇಲ್ಲಿನೂ ನೆಗೆಟಿವ್ ಇರಲ್ಲ. ಸೊ ಇಷ್ಟು 200 ಮಾರ್ಕ್ಸಿಗಿರುತ್ತೆ. ಸೊ ನೀವು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಅಂತೇಳಿ ಅಂದ್ಕೊಂಡಿದ್ರೆ ಅದು ತಲೆಯಿಂದ ತೆಗೆದುಹಾಕಿ. ಇಲ್ಲಿ ಏನಿರುತ್ತೆ ಅಂದರೆ ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ ಇರುತ್ತೆ, ಅಥವಾ ಅಂತ ತಿಳ್ಕೊಳ್ಳಿ. ಎರಡೂ ಇರಲ್ಲ, ಒಂದಿರುತ್ತೆ. ನೀವು ಕನ್ನಡದಲ್ಲಿ ಬರಿತಿದ್ರೆ, ಕನ್ನಡ ಮೀಡಿಯಮ್ ಇದ್ದರೆ ಜನರಲ್ ಕನ್ನಡ ಬರಿಬೋದು, ಇಂಗ್ಲೀಷ್ ಇದ್ದರೆ ಜನರಲ್ ಇಂಗ್ಲೀಷು. ಇದು ಎಷ್ಟಕ್ಕಂದರೆ 100 ಮಾರ್ಕ್ಸಿಗಿರುತ್ತೆ, ಇದು 100 ಮಾರ್ಕ್ಸಿಗೆ. ಟೋಟಲ್ 200 ಮಾರ್ಕ್ಸು. ನೆಗೆಟಿವ್ ಇರಲ್ಲ ನೋಡಿ ಇದರಲ್ಲಿ, ನೋ ನೆಗೆಟಿವ್. ಈ ರೀತಿ ಯಾವ ರೀತಿ 1/4 ಕಟ್ ಮಾಡ್ತಾರಲ್ಲ, 4 ತಪ್ಪಾದರೆ 1 ಮಾರ್ಕ್ಸು ಸರಿಯಾಗಿರೋದು, ಈ ರೀತಿ ಇರಲ್ಲ ಇಲ್ಲಿ. ನೀವು ಎಷ್ಟು ಮಾರ್ಕ್ಸ್ನ ಅಟೆಂಡ್ ಮಾಡಿ ಕರೆಕ್ಟ್ ಮಾಡ್ತಿರಲ್ಲ ಅಷ್ಟು ಮಾರ್ಕ್ಸು ನಿಮಗೆ ಸಿಗುತ್ತೆ. ಎಕ್ಸಾಂಪಲ್ ನೋಡಿ, ಇವಾಗ 2 ಪೇಪರಿಂದ, ಒಂದು ಪೇಪರಿಂದ 70, ಇನ್ನೊಂದು ಪೇಪರಿಂದ 65 ಈ ರೀತಿ ತೊಗೊಂಡ್ರೆ ಸೊ ಇಲ್ಲಿ ಎಷ್ಟಂದರೆ 135 ಆಗುತ್ತೆ. ಸೊ ಇಷ್ಟು ಮಾರ್ಕ್ಸು ನಿಮಗೆ ಸಿಗುತ್ತೆ. ಇಲ್ಲಿ ರಿಮೈನಿಂಗ್ ಕ್ವಶನ್ಗಳು 135ಅಲ್ಲಿ ರಿಮೈನಿಂಗ್ 65 ತಪ್ಪಾದ್ರೂ ನಿಮಗೆ ನೆಗೆಟಿವ್ ಡಿಡಕ್ಟ್ ಆಗಲ್ಲ, 135 ಕಂಪ್ಲೀಟಾಗಿ ಸಿಗುತ್ತೆ.
ಈ ರೀತಿ ನೆಗೆಟಿವ್ ಇಲ್ಲ ನೋಡಿ. ಮುಂಚೆ ಎಲ್ಲ ಇದೇ ರೀತಿ ಇದೆ, ಇವಾಗೂ ಅದೇ ರೀತಿ ಸಿಲೆಬಸ್ ಇದೆ, ಇನ್ನೂ ಚೇಂಜ್ ಆಗಿಲ್ಲ. ಆಲ್ಮೋಸ್ಟ್ ನೋಡಿ SDFD ಏನಿದೆಯಲ್ಲ ಇದು ಸಿಲೆಬಸ್ ಚೇಂಜ್ ಆಗಲ್ಲ. ಇನ್ ಕೇಸ್ ಚೇಂಜ್ ಆದರೆ ಮುಂಚೆನೇ ತುಂಬ ದಿನ ಹಿಂದೆಯೇ ಅಪ್ಡೇಟ್ ಮಾಡ್ತಾರೆ ಗೌರ್ಮೆಂಟಿಂದ. ಒಂದು ಸಲ ಗೌರ್ಮೆಂಟಿಂದ ಅಫಿಷಿಯಲಾಗಿ ಆರ್ಡ್ರ್ ಆದೇಶ ಆದಮೇಲೆ ಇದು ಸಿಲೆಬಸ್ ಚೇಂಜ್ ಆಗೋದು. ಸೊ ಅಲ್ಲಿವರೆಗೂ ಯಾವುದಕ್ಕೂ ತಲೆ ಕೊಡಬೇಡಿ. ಏನು GK ಪ್ಲಸ್ ಜನರಲ್ ಕನ್ನಡ ಇದೆಯಲ್ಲ ಅಷ್ಟೇ ಪ್ರಿಪ್ರೇಷನ್ ಮಾಡಿ. GK ಅಂದರೂ ಆಲ್ಮೋಸ್ಟ್ ಎಲ್ಲದಕ್ಕೂ ಓದ್ತಿರ್ತೀರ, ಬಟ್ ಕನ್ನಡಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು. GK ಅಂತೂ ಎಲ್ಲ ಓದ್ತೀರ, ಯಾಕಂದರೆ ಎಲ್ಲದಕ್ಕೂ ಇದೆ. ಜನರಲ್ ಕನ್ನಡ 100 ಮಾರ್ಕ್ಸಿಗೆ ಇರುತ್ತಲ್ಲ, ಸೊ ಇನ್ ಡೆಪ್ತಾಗಿ ಮತ್ತು ಬ್ರಾಡಾಗಿ ಇದು ಕನ್ನಡನ ಕಂಪ್ಲೀಟಾಗಿ ಓದ್ಕೊಳ್ಳಿ. ಬಟ್ ನೋಡಿ ಬೇರೆ ಗ್ರೂಪ್ C ಎಕ್ಸಾಮ್ಸಲ್ಲಿ ಕನ್ನಡ ಇರುತ್ತೆ, ಬಟ್ ಅಲ್ಲಿ 35 ಮಾರ್ಕ್ಸ್ ಅಷ್ಟೇ ಇರುತ್ತೆ. ಸೊ ಇನ್ನೂ 65 ಮಾರ್ಕ್ಸ್ ಜಾಸ್ತಿ ಇರೋದ್ರಿಂದ ಕನ್ನಡನ ಕರೆಕ್ಟಾಗಿ ಓದ್ಕೋಬೇಕು. ಕನ್ನಡ ಕಂಪ್ಲೀಟಾಗಿ ಕರೆಕ್ಟಾಗಿ ಓದ್ಕೊಂಡ್ರೆ ಇಲ್ಲಿ 35 ಮಾರ್ಕ್ಸು ಸಿಗುತ್ತೆ. ನೀವು ಅದು SDFD KPSC ಕಡೆಯಿಂದ ಬರೆಯೋರಿದ್ರು ಅಲ್ಲಿ 100 ಮಾರ್ಕ್ಸಿಗೂ ಹೆಲ್ಪ್ ಆಗುತ್ತೆ, ನೆಗೆಟಿವ್ನೂ ಇರಲ್ಲ. ಸೊ ಈ ರೀತಿ ಮಾಡಿ ಕನ್ನಡನ ಜಾಸ್ತಿ ಫೋಕಸ್ ಮಾಡಿ. ಇಲ್ಲಿ ಇಂಗ್ಲೀಷ್ನೂ ನೋಡ್ಕೊಳ್ಳಿ ಮತ್ತು ಕಂಪ್ಯೂಟರ್ನೂ ನೋಡ್ಕೊಳ್ಳಿ, ಯಾಕಂದರೆ ಗ್ರೂಪ್ C ಎಕ್ಸಾಮ್ಸ್ಗಳು ತುಂಬ ಇದ್ದಾವೆ. ಗ್ರೂಪ್ C ಕನ್ನಡ, ಕಂಪ್ಯೂಟರ್, ಇಂಗ್ಲೀಷ್ ಇರೋಂಥ ಗ್ರೂಪ್ C ಎಕ್ಸಾಮ್ಸ್ಗಳು ಜಾಸ್ತಿ ಇರೋದರಿಂದ ನೀವು ಮೂರೂ ನೋಡ್ಕೊಳ್ಳಿ. ಇದರಲ್ಲಿ ಕನ್ನಡಕ್ಕೆ ಜಾಸ್ತಿ ಫೋಕಸ್ ಮಾಡಿ, ಯಾಕಂದರೆ KPSC ಕಡೆಯಿಂದ ಆಗೋ SDFDಗೆ ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ಮಾಡಿ ಓದಿದ್ರೆ ಎಲ್ಲ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು ಮತ್ತು ಸಿಲೆಬಸ್ನ ಎಲ್ಲ ಕಂಪ್ಲೀಟ್ ಮಾಡ್ಬೋದು. ನೋಡಿ ಇಷ್ಟು ಸಿಲೆಬಸ್ಸು ಮತ್ತು ನೇಮಕಾತಿಗಳು ಯಾವಾಗ ಸ್ಟಾರ್ಟ್ ಆಗ್ತಾವಂತ ಹೇಳಿದ್ದೀನಿ. ನೋಡಿ KPSC ಕಡೆಯಿಂದ SDFD ಏನು ನೋಟಿಫಿಕೇಷನ್ ಆಗೋದಿದೆಯಲ್ಲ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂದರೆ ನೋಡಿ ಇವಾಗ ಏನು ಪ್ರಪೋಸಲ್ಗಳು ಬಂದಿದ್ದಾವಲ್ಲ, ಸೊ ಅದು ಹಳೆಯ ರೋಸ್ಟರ್ನ ಅಳವಡಿಸ್ಕೊಂಡು ಪ್ರಪೋಸಲ್ ಕಳಿಸಿರೋದು. ಹಳೆದೇ 100 ಬಿಂದುಗಳದ್ದು ರೋಸ್ಟರ್ ಇತ್ತಲ್ಲ ಅದನ್ನು ಅಳವಡಿಸ್ಕೊಂಡು ಪ್ರಪೋಸಲ್ ಕಳಿಸಿರೋದು. ಇವಾಗ ಏನಂದರೆ ವಾಪಸ್ ಮತ್ತೆ 400 ಬಿಂದುಗಳದ್ದು ರೋಸ್ಟರ್ನ ಅಳವಡಿಸ್ಕೊಂಡು ಮತ್ತೆ ಪ್ರಪೋಸಲ್ನ KPSCಗೆ ಕಳಿಸ್ಬೇಕಾಗುತ್ತೆ. ಬಟ್ ಇವೇನು ಪ್ರಪೋಸಲ್ ಬಂದಿದೆಯಲ್ಲ ಇವು ವಾಪಸ್ ಹೋಗಿ ಮತ್ತೆ KPSCಗೆ ಬರುತ್ತೆ. ಅದೇನು ಜಾಸ್ತಿ ಟೈಮ್ ಇಡಲ್ಲ. ಇದು ಏನು ರೋಸ್ಟರ್ ಇದೆಯಲ್ಲ 400 ಬಿಂದುಗಳದು ಇದನ್ನು ಅಳವಡಿಸ್ಕೊಂಡು ನೇಮಕಾತಿನ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು SDFD ಬಗ್ಗೆ ಮಾಹಿತಿ ಇದೆ ನೋಡಿ. KPSC ಕಡೆಯಿಂದ ಖಂಡಿತ ಕಾಲ್ಫಾರ್ಮ್ ಆಗುತ್ತೆ, ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂದರೆ ವಾಪಸ್ಸು ಹೋಗಿ ಮತ್ತೆ 400 ಬಿಂದು ರೋಸ್ಟರ್ನ ಎಲ್ಲ ಅಪ್ಲೈ ಮಾಡಿಕೊಂಡು ಮತ್ತೆ KPSCಗೆ ಪ್ರಪೋಸಲ್ ಬರಬೇಕು. ಇಷ್ಟಾದಮೇಲೆ ನೇಮಕಾತಿ ಸ್ಟಾರ್ಟ್ ಆಗ್ತವೆ. ಮತ್ತು ನೋಡಿ ಅದರಲ್ಲಿ ಗ್ರೂಪ್ A ಗ್ರೂಪ್ B ಇದಾವಲ್ಲ, ಕೆಲವೊಂದು KS ನೇಮಕಾತಿ ನೆಕ್ಸ್ಟ್ ಹೊಸದೇನು KS ಅಂತ ಹೇಳಿದಾರಲ್ಲ ಅದರಲ್ಲಿ ನೇಮಕಾತಿ ಆಗೋ ಹುದ್ದೆಗಳಿದ್ದಾವೆ. ಸೊ KS ಪ್ರಿಪ್ರೇಷನ್ನು ಮಾಡಿ. ನೆಕ್ಸ್ಟ್ ಇಯರಲ್ಲಿ ಆದರೂ ನೋಟಿಫಿಕೇಷನ್ ಆಗುತ್ತೆ, ಅಥವಾ ಈ ಇಯರ್ ಎಂಡ್ವರೆಗೂ ನೋಟಿಫಿಕೇಷನ್ ಆಗ್ಬೋದು. ನೋಡಿ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮ್ಮ ಸ್ಟಡಿ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.